ಬ್ಯಾಟರಾಯನಪುರ ಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ 2025-26ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರೋ ಕಂದಾಯ ಬಡಾವಣೆಗಳಲ್ಲಿ ಎದುರಾಗಿರೋ ನೀರಿನ ಸಮಸ್ಯೆ ಬಗೆಹರಿಸುವಂತೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಮುಖೇನ ಮನವಿ ಮಾಡಿ ನೀರು ಪೂರೈಕೆ ಮಾಡಲು ಪ್ರಯತ್ನಿಸಲಾಗುವುದು. ಗ್ರಾಮಗಳಲ್ಲಿ ಕಸ ಸಂಗ್ರಹಣೆ ಶುಲ್ಕ, ದಂಡ ವಸೂಲಿ ಹಾಗೂ ವಿಂಗಡಿಸಿರೋ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡಿ ಮಾರಾಟ ಮಾಡಿರುವುದರಿಂದ ಪಂಚಾಯಿತಿಗೆ ವಾರ್ಷಿಕ ರೂಪಾಯಿ 7.82 ಲಕ್ಷ ಆದಾಯ ಬಂದಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದಂತಹ 35 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿ ಮೊತ್ತದ ಪ್ರೋತ್ಸಾಹಧನದ ಚೆಕ್ ಹಾಗೂ ಶೇಕಡ 90ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ಪರಿಶಿಷ್ಟ ಜಾತಿ ಪಂಗಡದ 3 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ಸಾತನೂರು ಗ್ರಾಮದ ನಿವಾಸಿಗಳಿಗೆ ಒಣ ಹಸಿ ಕಸ ಸಂಗ್ರಹಿಸಲು ಪ್ಲಾಸ್ಟಿಕ್ ಡಬ್ಬಗಳನ್ನು ನೀಡಲಾಯಿತು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಜಾಹಿರ್ ತಸ್ನೀಂ, ಸದಸ್ಯರಾದ ಶ್ರೀ ಮುನಿ ತಿಮ್ಮರಾಯಪ್ಪ, ಶ್ರೀಮತಿ ಮಾನಸ ಬಿಆರ್, ಶ್ರೀಮತಿ ಸುಷ್ಮಿತಾ ಎನ್, ಶ್ರೀಮತಿ ಸುಜಾತಾ ಎಸ್ಎಲ್, ಶ್ರೀ ಶಿವಣ್ಣ, ಶ್ರೀಮತಿ ಅಶ್ವಿನಿ ಕೆಎನ್, ಶ್ರೀಮತಿ ಮಾಲಾ ಎಂ, ಶ್ರೀ ನಾರಾಯಣಸ್ವಾಮಿ ಎನ್, ಪಿಡಿಒ ಶ್ರೀಮತಿ ಬಿ ಮಮತಾರವರು ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ತಾಲೂಕಿನ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಸಕಾಲದಲ್ಲಿ ಈ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. 2000 ಗ್ರಾಮ ಪಂಚಾಯಿತಿಯ 2025-26 ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಇವತ್ತು ಹಮ್ಮಿಕೊಂಡಿದ್ವಿ. ಗ್ರಾಮ ಸಭೆ ತುಂಬ ಚೆನ್ನಾಗಿ ನಡೆದು ಬಂತು. ಗ್ರಾಮ ಸಭೆಯಲ್ಲಿ ಮುಂದಿನ ವರ್ಷದ ಕಾಮಗಾರಿಗಳ ಬಗ್ಗೆ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಹಿಂದೆ ವಾರ್ಡ್ ಸಭೆ ಮಾಡಿಸ್ಕೊಂಡಿದ್ವಿ. ವಾರ್ಡ್ ಸಭೆಯಲ್ಲಿ ಬಂದಂಥ ಅರ್ಜಿಗಳನ್ನ ಇವತ್ತು ಗ್ರಾಮ ಸಭೆಯಲ್ಲಿ ಮಂಡಿಸಿಕೊಂಡು ಮುಂದಿನ ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿ ಕಾರ್ಯಗತಗೊಳಿಸ್ತೀವಿ. ಆಕ್ಷೇಪಣೆ ತಂದಿಲ್ಲ. ಹಣಕಾಸಿನ ಲಭ್ಯತೆ ಯಾವ ರೀತಿ ಅದಕ್ಕೆ ಹಣಕಾಸಿನ ಲಭ್ಯತೆಯಲ್ಲಿ ಯಾವ ಥರ ಇದೆಯೋ ಅನುಗುಣವಾಗಿ ಯಾವ ಆದ್ಯತೆ ಮೇರೆಗೆ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ತೀವಿ. ಆಮೇಲೆ ಪ್ರಮುಖವಾಗಿ ಏನು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಗ್ರಾಮ ಸಭೆಯಲ್ಲಿ? ಪ್ರಮುಖವಾಗಿ ಏನು ಬಂತು ಅಂದರೆ, ಸಾಮಾನ್ಯ ಇದು ಗ್ರಾಮ ರೆವಿನ್ಯೂ ಲೇಔಟ್ಗಳಲ್ಲಿ ಏನಿದೆ ಅಲ್ಲಿ ನೀರಿನ ಕೊರತೆ ಅದೊಂದಿದೆ. ಹೊಸದಾಗಿ ಲೇಔಟ್ ರೆವಿನ್ಯೂ ಲೇಔಟ್ಗಳಾಗಿರೋಂಥವು ಯಾವುದೇ ರೀತಿಯಾಗಿ ನಮ್ಮ ಗ್ರಾಮ ಠಾಣದಲ್ಲಿ ಆಗ್ಬೋದು, ಅಪ್ರೂವ್ಡ್ ಲೇಔಟಲ್ಲಿ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇಲ್ಲ. ಯಾವುದು ನಮಗೆ ಗಮನಕ್ಕೆ ಬಂದಿಲ್ಲ. ಇವತ್ತು ಬಂದಿರೋದು ಮಾತ್ರ ಇವತ್ತು ರೆವಿನ್ಯೂ ಲೇಔಟ್ ಮಾತ್ರ. ಮುಂದಿನ ದಿನಗಳಲ್ಲಿ ಅದಕ್ಕೂ ಒತ್ತು ಕೊಟ್ಟು ನಮ್ಮ ಯಾವುದಾದ್ರೂ ಇಲಾಖೆಗಳಿಗೆ ಲೆಟರ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಅದಕ್ಕೂ ನಾವು ನೀರು ಕೊಡುವಂಥ ವ್ಯವಸ್ಥೆನ ಮಾಡೋಣ ಅಂತ ಹೇಳಿದ್ದೀನಿ ನಾನು. ಓಕೆ, ಅದೊಂದು ಕಸದ ಸಮಸ್ಯೆ ಹೇಗಿದೆ? ಕಸದ ಸಮಸ್ಯೆ ಏನಿಲ್ಲ. ಈಗ ಆಲ್ರೆಡಿ ಹಿಂದೆ ನಾವು ಬಂದಾಗ 1 ಟ್ರ್ಯಾಕ್ಟರ್ ಇತ್ತು. ಇವತ್ತಿನ ದಿವಸದಲ್ಲಿ ನಾವು ಬಂದ ಮೇಲೆ ಇನ್ನೂ 2 ಟ್ರ್ಯಾಕ್ಟರ್ ತರಿಸ್ಕೊಂಡಿದ್ದೀವಿ. ಪ್ರತಿದಿನ ಗ್ರಾಮಗಳಿಗೆ ಟ್ರ್ಯಾಕ್ಟರ್ ಹೋಗಿ ಬರ್ತಾ ಇದೆ, ಕಸನ ತೆಗಿತಾ ಇದ್ದಾರೆ. ಕಸ ವಿಲೇವಾರಿ ಘಟಕದಲ್ಲಿ ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಸದ ಸಮಸ್ಯೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 1 ಟ್ರ್ಯಾಕ್ಟರ್ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಗ ಮುಂದಿನ ಗ್ರಾಮ ಸಭೆಯಲ್ಲಿ ಚರ್ಚಿಸಿ. ಡಂಪಿಂಗ್ ಯಾರ್ಡಿಂದ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಗ್ರಾಮಗಳಿಗೆ ಏನು ತೊಂದರೆ ಇಲ್ಲ. ರಾಜಕಾಲುವೆ ನೀರು ಹೋಗದೇ ಇರೋದು ಇಲ್ಲ. ಆ ಥರ ಸಮಸ್ಯೆ ಏನೂ ಇಲ್ಲ ನಮಗೆ ಸದ್ಯಕ್ಕೆ. ಇತ್ತೀಚೆಗೆ ಮಳೆ ಎಲ್ಲ ಆಯ್ತಲ್ಲ, ರಸ್ತೆಗಳು ಇವೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಗ್ರಾಮಗಳ ರಸ್ತೆ ಸಮಸ್ಯೆಗಳು ಈ ಥರದ್ದು ಏನಾದರೂ ಆಗಿತ್ತಾ? ಇಲ್ಲ ಸರ್, ನಮಗೇನು ಗಮನಕ್ಕೆ ಬಂದಿಲ್ಲ. ಆ ಥರ ಏನಾದರೂ ಬಂದರೆ ಅದನ್ನ ಆ ಸಮಯದಲ್ಲೇ ನಾವು ಪರಿಹಾರ ಮಾಡ್ಕೊಳ್ಳೋಂಥ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ ನಾವು. ಜೊತೆಗೆ ಇವತ್ತು ಏನೇನು ಸೌಲಭ್ಯಗಳೇನಾದ್ರು ಕೊಟ್ಟರೆ? ಇವತ್ತು ಸುಮಾರು ಒಂದು 35ರಿಂದ 40 ಜನಕ್ಕೆ 5,000 SSLC ಮತ್ತು PUC 5,000 ಉತ್ತಮ ಅಂಕ ಗಳಿಸಿರೋರಿಗೆ 5,000 ಅಮೌಂಟನ್ನು ಕೊಟ್ಟಿದ್ದೀವಿ. ಚೆಕ್ ರೀತಿಯ ತಲಾ 5,000. ಆಮೇಲೆ 3 ಜನಕ್ಕೆ SC ST ಅವರಿಗೆ 3 ಜನಕ್ಕೆ 95 ಎಬವ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ಒಂದು 3 ಲ್ಯಾಪ್ಟಾಪ್ಗಳನ್ನ ನೀಡಿದ್ದೀವಿ. ಅವ್ರ ಮುಂದಿನ ವ್ಯಾಸಂಗಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 3 ಲ್ಯಾಪ್ಟಾಪನ್ನು ನಾವು ಕೊಟ್ಟಿದ್ದೀವಿ ಪಂಚಾಯತ್. ಹಾಗೆ ಇವತ್ತು ಸಾತನೂರು ಗ್ರಾಮ, ಹಿಂದೆ ಹೊಸಳ್ಳಿ ಗ್ರಾಮ ಮತ್ತು ಬೈಕನಹಳ್ಳಿ ಗ್ರಾಮದಲ್ಲಿ ಕಸ ತೆಗಿಯೋಕ್ಕೆ ಬಕೆಟ್ಗಳನ್ನ ಕೊಟ್ಟಿದ್ವಿ. ಸಾತನೂರು ಒಂದು ಬಾಕಿ ಉಳ್ಕೊಂಡಿತ್ತು. ಇವತ್ತು ಸಾಂಕೇತಿಕವಾಗಿ ಅದನ್ನ ಬಕೆಟ್ಗಳನ್ನ ಕೊಟ್ಟಿದ್ದೀವಿ. ತುಂಬಕ್ಕೆ ಸಪ್ರೇಟ್ 2 ಬಕೆಟ್ಗಳನ್ನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಗ್ರಾಮ ಪೂರ್ತಿ ಹಂಚಕ್ಕೆ ವ್ಯವಸ್ಥೆನ ನಾನು ಸಿಬ್ಬಂದಿಗೆ ಹೇಳಿದ್ದೀನಿ. ಓಕೆ, ಅಷ್ಟು ಬಿಟ್ಟರೆ ಇನ್ನೇನು ಸವಲತ್ತುಗಳು ಇವತ್ತು ವೆಹಿಕಲ್ಗಳಿಗೆ ಆ ಥರದ್ದು ಏನಾದರೂ ಇಲ್ಲ. ಮುಂದಿನ ದಿನಗಳಲ್ಲಿ ನೋಡಿ ನಾನು ಅದನ್ನು 3 ಸೌಲಭ್ಯನ ಕೊಟ್ಟಿದ್ದೀನಿ.